ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸದ್ಯ ಇನ್ನಷ್ಟು ನಟರಿಗೆ ಸಂಕಷ್ಟ ಎದುರಾಗಿದೆಯಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ನಿನ್ನೆ ಅಷ್ಟೇ ಚಿಕ್ಕಣ್ಣ ಅವರನ್ನ ವಿಚಾರಣೆ ಮಾಡಲಾಯಿತು. ವಿಚಾರಣೆ ವೇಳೆಯಲ್ಲಿ ಪಟ್ಟಣಗೆರೆ ಶೆಡ್ ರಹಸ್ಯವನ್ನ ಬಿಚ್ಚಿಟ್ಟಿದ್ದಾರಾ ನಟ ಚಿಕ್ಕಣ್ಣ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಮತ್ತಷ್ಟು ನಟರಿಗೆ ಸಂಕಷ್ಟ ಎದುರಾದಂತೆ ಕಾಣಿಸ್ತಾ ಇದೆ. ನಿನ್ನೆ ಅಷ್ಟೇ ಚಿಕ್ಕಣ್ಣ ಅವರ ವಿಚಾರಣೆ ಮಾಡಲಾಯಿತು. ಈ ಹಂತದಲ್ಲಿ ಪಟ್ಟಣಗೆರೆ ಶೆಡ್ನ ಕುರಿತಾಗಿ ಏನಾದರೂ ಸ್ಫೋಟಕ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರಾ ಚಿಕ್ಕಣ್ಣ ಅನ್ನೋ ಪ್ರಶ್ನೆಯ ಜೊತೆಗೆ ಇನ್ನಿಬ್ಬರು ನಟರು ಕೂಡ ಆ ಪಾರ್ಟಿಯಲ್ಲಿ ಇದ್ರು ಅನ್ನುವಂತಹ ಹೆಸರುಗಳು ಕೇಳಿ ಬರ್ತಾ ಇದೆ. ಹಾಗಾದ್ರೆ ಆ ಇಬ್ಬರು ನಟರಿಗೂ ಕೂಡ ಪೊಲೀಸರು ನೋಟಿಸ್ ಕೊಡ್ತಾರಾ, ವಿಚಾರಣೆಗೆ ಕರೆತರ್ತಾರಾ? ಈ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ದರ್ಶನ್ ಜೊತೆ ಸ್ಟಾರ್ ನಟರ ಪಾರ್ಟಿ, ಇನ್ನಿಬ್ಬರು ನಟರಿಗೂ ನೋಟಿಸ್ ಸಾಧ್ಯತೆ. ಗೆಳೆಯನ ಅವರದ ಚಿಕ್ಕಣ್ಣ ಸಾಕ್ಷ್ಯ. ಎಸ್, ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅನ್ನ ಪಡ್ಕೊಳ್ತಾನೆ ಹೋಗ್ತಾ ಇದೆ. ಇದೀಗ ಕೊಲೆ ಪ್ರಕರಣದಲ್ಲಿ ಚಿತ್ರರಂಗದ ನಾಯಕರ ಹೆಸರುಗಳು ಕೂಡ ತಳಕು ಹಾಕೊಂಡಿದೆ. ಈ ಹಿನ್ನೆಲೆಯಲ್ಲಿ ನಿನ್ನೆಯಷ್ಟೇ ಕಾಮಿಡಿ ಸ್ಟಾರ್ ಚಿಕ್ಕಣ್ಣ ಅವರನ್ನ ವಿಚಾರಣೆಗೆ ಒಳಪಡಿಸಿದಂತಹ ಪೊಲೀಸರು ಇದೀಗ ಇನ್ನಿಬ್ಬರು ನಟರಿಗೂ ಕೂಡ ನೋಟಿಸ್ ಕೊಡುವುದಕ್ಕೆ ಮುಂದಾಗಿದ್ದಾರೆ. ದರ್ಶನ್ ಜೊತೆ ಒಂದೆರಡು ಸಿನಿಮಾದಲ್ಲಿ ನಟಿಸಿರುವಂತಹ ಈ ಇಬ್ಬರು ನಟರು ಹತ್ಯೆಗೂ ಮುನ್ನ ದರ್ಶನ್ ಜೊತೆ ಸ್ಟೋನಿ ಬ್ರೂಕ್ನಲ್ಲಿ ಪಾರ್ಟಿಯಲ್ಲಿ ಭಾಗವಹಿಸಿದ್ರು ಅಂತ ಗೊತ್ತಾಗಿದೆ. ಅವರು ಚಲನಚಿತ್ರ ನಟರಾಗಿರೋದ್ರಿಂದ ಎಲ್ಲರೂ ಕೂಡ ಅವರ ಸಂಪರ್ಕದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಇರ್ತಾರೆ. ಬಟ್ ಅವರೆಲ್ಲರೂ ಕೂಡ ಈ ಒಂದು ಹತ್ಯೆ ಪ್ರಕರಣದಲ್ಲಿ ಲಿಂಕ್ ಇದೆ ಅಥವಾ ಭಾಗಿಯಾಗಿದ್ದಾರೆ ಅಥವಾ ಇನ್ನೇನು ನಾವು ಹೇಳಕ್ಕೆ ಬರೋದಿಲ್ಲ. ಎವಿಡೆನ್ಸ್ಗಳೇನು ಸಿಗುತ್ತೆ ಅದರ ಆಧಾರದ ಮೇಲೆ ಇನ್ವೆಸ್ಟಿಗೇಷನ್ ಮುಂದುವರಿಯುತ್ತೆ. ಅದರಲ್ಲಿ ಯಾರಾದರೂ ಕೂಡ ಅಂಥವರು ಅವರ ಜೊತೆಯಲ್ಲಿ ಇದ್ದವರು ಇನ್ವಾಲ್ವ್ ಆಗಿದ್ದರೆ ಅದನ್ನ ಕರೆದು ವಿಚಾರ ಮಾಡ್ತಾರೆ. ದರ್ಶನ್ ಅಂಡ್ ಗ್ಯಾಂಗ್ ಜೊತೆ ಸ್ಟೋನಿ ಬ್ರೂಕ್ ಪಬ್ನಲ್ಲಿ ಪಾರ್ಟಿಯನ್ನು ಮಾಡಿದ್ದ ಚಿಕ್ಕಣ್ಣರನ್ನು ಕರೆಸಿ ಪೊಲೀಸರು ಸ್ಟೇಟ್ಮೆಂಟನ್ನು ಮಾಡಿಕೊಂಡಿದ್ದಾರೆ. ನಟ ಚಿಕ್ಕಣ್ಣ, ನಾನು ಆ ಪಾರ್ಟಿಯಲ್ಲಿ ಭಾಗವಾಗಿದ್ದೆ, ಊಟಕ್ಕೆ ಕರೆದಿದ್ರು ಹೋಗಿದ್ದೆ. ಅದಾದ ಬಳಿಕ ಸಂಜೆ 4:30ಕ್ಕೆ ನಾನು ಅಲ್ಲಿಂದ ಹೊರಟೋದೆ. ನನಗೂ ಈ ಪ್ರಕರಣಕ್ಕೂ ಸಂಬಂಧವಿಲ್ಲ ಅನ್ನೋ ನಿಟ್ಟಿನಲ್ಲಿ ಪೊಲೀಸರ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪ್ರಮುಖ ವಿಚಾರ ಏನಂತ ಹೇಳಿದ್ರೆ, ಆ ಒಂದು ಪಾರ್ಟಿಯಲ್ಲಿ 8ನೇ ತಾರೀಕು ಶನಿವಾರ ಸ್ಟೋನಿ ಬ್ರೂಕ್ ಪಬ್ನಲ್ಲಿ ನಡೆದಂತಹ ಪಾರ್ಟಿಯಲ್ಲಿ ಮತ್ತೆ ಇಬ್ಬರು ನಟರು ಭಾಗಿಯಾದ ಬಗ್ಗೆ ಪೊಲೀಸರಿಗೆ ಮಾಹಿತಿಗಳು ಸಿಗ್ತಿದೆ. ಈ ಇಬ್ಬರು ಸ್ಯಾಂಡಲ್ವುಡ್ ನಟರಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯೋದಕ್ಕೆ ಇದೀಗ ಪೊಲೀಸರು ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಪಟ್ಟಣಗೆರೆ ಶೆಡ್ ರಹಸ್ಯ ಬಿಚ್ಚಿಟ್ಟ ಚಿಕ್ಕಣ್ಣ, ಹತ್ಯೆ ಬಳಿಕ ಕೋಪಗೊಂಡ ದರ್ಶನ್. ಇನ್ನು ನಿನ್ನೆ ವಿಚಾರಣೆಗೆ ಹಾಜರಾದಂತಹ ಚಿಕ್ಕಣ್ಣ ದರ್ಶನ್ ವಿರುದ್ಧ ಸಾಕ್ಷ್ಯವನ್ನ ನುಡಿದಿದ್ದಾರೆ. ಸ್ಟೋನಿ ಬ್ರೂಕ್ನಲ್ಲಿ ಪಾರ್ಟಿ ನಡೀತಾ ಇದ್ದಾಗ ಆಗಿದ್ದೇನು ಅನ್ನೋ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಘಟನೆ ಬಗ್ಗೆ ಚಿಕ್ಕಣ್ಣ ಹೇಳಿದ್ದೇನು ಅಂತ ನೋಡ್ತಾ ಹೋಗೋಣ. ದರ್ಶನ್ ಗ್ಯಾಂಗ್ ಬಗ್ಗೆ ನಟ ಚಿಕ್ಕಣ್ಣ ಹೇಳಿದ ಸಾಕ್ಷ್ಯಗಳು ಇವು. ಸ್ಟೋನಿ ಬ್ರೂಕ್ ಪಬ್ನಲ್ಲಿ ನಾವು ಪಾರ್ಟಿ ಮಾಡ್ತಾ ಕೂತ್ಕೊಂಡಿದ್ವಿ. ಆಗ ದರ್ಶನ್ ಪರಿಚಿತ ವ್ಯಕ್ತಿಯೋರ್ವ ಬಂದ. ಆತನ ಹೆಸರು ನನಗೆ ಗೊತ್ತಿಲ್ಲ. ಆ ಸಂದರ್ಭದಲ್ಲಿ ಪಟ್ಟಣಗೆರೆ ಶೆಡ್ ಬಗ್ಗೆ ಮಾತನಾಡ್ಕೊಳ್ತಾ ಇದ್ರು. ಈ ವೇಳೆ ಪವನ್ ಮಾತು ಕೇಳ್ತಾ ಇದ್ದಂತೆ ದರ್ಶನ್ ಸಿಕ್ಕಾಪಟ್ಟೆ ಕೋಪಗೊಂಡ್ರು. ಅಲ್ಲಿಂದ ಪವನ್ ಹೊರಟು ಹೋದ. ಸ್ವಲ್ಪ ಹೊತ್ತು ಬಿಟ್ಟು ವಿನಯ್ ಪ್ರದೂಷ್ ಜೊತೆ ದರ್ಶನ್ ಕೂಡ ಹೋದ್ರು. ಯಾವ ವಿಚಾರಕ್ಕೆ ಹೋದ್ರು, ಯಾಕೆ ಹೋದ್ರು ಗೊತ್ತಿಲ್ಲ. ಪೊಲೀಸರ ಮುಂದೆ ಚಿಕ್ಕಣ್ಣ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಅವ್ರು ಗೊತ್ತಿರಂಗೇನೆ ಯಾವಾಗ್ಲೂ ಊಟಕ್ಕೆ ಸೇರ್ತಾ ಇದ್ವಿ. ಹಂಗೇನೆ ಅವತ್ತು ಊಟಕ್ಕೆ ಕರೆದಿದ್ರು, ಊಟಕ್ಕೆ ಹೋಗಿದೆ. ಅದ್ರ ಬಗ್ಗೆ ಪೊಲೀಸ್ನವ್ರು ಕರೆದಿದ್ರು, ವಿಚಾರಣೆ ಕರೆದಿದ್ರು. ಅವ್ರು ಏನು ಹೇಳಿದ್ದಾರೆ ಅದನ್ನು ನಾವು ಸಹಕರಿಸಿದ್ದೀನಿ. ಸರಿ ಸರ್, ಇದು ಇನ್ನೂ ತನಿಖೆಯಲ್ಲಿ ಇರೋದ್ರಿಂದ ಇದ್ರ ಬಗ್ಗೆ ನಾನೇನು ಜಾಸ್ತಿ ಹೇಳೋಕ್ಕೂ ಆಗಲ್ಲ. ಇವರು ವಿಚಾರಣೆ ಕರೆದಿದ್ರು, ನಾನು ಅದಕ್ಕೆ ಸಹಕರಿಸಿದ್ದೀನಿ. ಸ್ಟೋನಿ ಬ್ರೂಕ್ನಲ್ಲಿ ಪಾರ್ಟಿ ಮಾಡ್ತಾ ಇದ್ದ ಸಂದರ್ಭದಲ್ಲಿ ದರ್ಶನ್ನ ಜೊತೆಯಲ್ಲಿ ಚಿಕ್ಕಣ್ಣ ಕೂಡ ಕುಳಿತುಕೊಂಡಿದ್ರು. ಆ ಹಿನ್ನೆಲೆಯಲ್ಲಿ ಚಿಕ್ಕಣ್ಣ ಅವ್ರನ್ನ ಕರೆದು ವಿಚಾರಣೆಗೆ ಒಳಪಡಿಸಿದ್ದಾರೆ. ಜೊತೆಗೆ ಅವತ್ತಿನ ಘಟನಾವಳಿಗಳೇನಿತ್ತು, ಘಟನಾವಳಿಗಳನ್ನ ಸಂಪೂರ್ಣವಾಗಿ ಹೇಳಿಕೆಯನ್ನ ದಾಖಲು ಮಾಡ್ಕೊಂಡಿರುವಂಥದ್ದು. ಯಾಕೆಂದ್ರೆ ಪವನ್ ಬಂದಂತ ಕರೆದಿರುವಂಥದ್ದು, ಅದಾದ ನಂತರ ದರ್ಶನ್ ಮತ್ತು ಪ್ರದೋಷ್ ವಿನಯ್ 3 ಜನ ಕೂಡ ಆ ಪಾರ್ಟಿಯಿಂದ ಅಲ್ಲಿಂದ ಎದ್ದು ಹೋಗಿರುವಂಥದ್ದು. ಇವೆಲ್ಲ ವಿಚಾರವಾಗಿ ಈಗಾಗಲೇ ಚಿಕ್ಕಣ್ಣ ಪೊಲೀಸರ ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಕಾಮಾಕ್ಷಿ ಪಾಳ್ಯ ಪೊಲೀಸರಿಗೆ ಒಂದು ದೊಡ್ಡ ಮಟ್ಟದ ಐ ವಿಟ್ನೆಸ್ ಅಂದ್ರೆ ಪ್ರಬಲ ಸಾಕ್ಷಿಯಾಗಿ ಚಿಕ್ಕಣ್ಣ ಅವರು ಪರಿಗಣಿಸಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಆತನ ಹೇಳಿಕೆಯನ್ನು ಕೂಡ ದಾಖಲನ್ನ ಮಾಡ್ಕೊಂಡಿದ್ದಾರೆ. ದರ್ಶನ್ ಬಚಾವ್ಗೆ ಆಪ್ತರ ಶತಪ್ರಯತ್ನ. ಇಬ್ಬರು ಸಚಿವರಿಂದ ಸಿಎಂ ಮೇಲೆ ಒತ್ತಡ. ಡೋಂಟ್ ಕೇರ್ ಎಂದ ಸಿಎಂ ಸಿದ್ದರಾಮಯ್ಯ. ಇನ್ನು ಘಟನೆ ಸಂಬಂಧ ದರ್ಶನ್ ಆಪ್ತರು ರಾಜಕೀಯ ನಾಯಕರ ಮೊರೆ ಹೋಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಸರ್ಕಾರದಲ್ಲಿರುವಂತಹ ಇಬ್ಬರು ಸಚಿವರನ್ನ ದರ್ಶನ್ ಆಪ್ತರು ಏನಾದ್ರೂ ಸಹಾಯ ಮಾಡಿ ಅಂತ ನೆರವು ಕೇಳಿದ್ದಾರೆ. ಆದ್ರೆ ಸಚಿವರು ಇದು ಕೊಲೆ ಕೇಸ್, ನಾವು ಈ ಪ್ರಕರಣದ ಮಧ್ಯೆ ಪ್ರವೇಶ ಮಾಡೋದಿಕ್ ಆಗಲ್ಲ ಅಂತ ಸಿಎಂ ಖಡಕ್ ಆಗಿ ಹೇಳಿರೋದಾಗಿ ಗೊತ್ತಾಗಿದೆ. ನೋಡಿ, ದರ್ಶನ್ ಕೇಸ್ ಆಗಲಿ ಇನ್ನಿತರ ಯಾವುದೇ ಕೇಸ್ ಆಗಲಿ ಇವತ್ತು ನಮ್ಮ
ಸರ್ಕಾರ ಪೊಲೀಸ್ ಇಲಾಖೆ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡ್ತದೆ. ಅದರ ಬಗ್ಗೆ ಸಂಶಯ ಬೇಕಾಗಿಲ್ಲ. ಯಾವುದೇ ಪ್ರೆಷರು ಯಾವುದೇ ಇದಕ್ಕೆ ಇಲ್ಲ ಆಗೋದಲ್ಲ. ಮುಖ್ಯಮಂತ್ರಿಗಳು ಸ್ಪಷ್ಟ ಮಾಡಿಬಿಟ್ಟಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದ ಇಬ್ಬರು ಸಚಿವರ ಜೊತೆಗೆ ನಟ ದರ್ಶನ್ಗೆ ಆತ್ಮೀಯವಾದಂತಹ ಸಂಬಂಧ ಇತ್ತು ಅನ್ನುವಂಥದ್ದು. ಇದನ್ನೇ ಮುಂದಿಟ್ಟುಕೊಂಡು ದರ್ಶನ್ ಆಪ್ತ ಬಳಗ ಸಚಿವರ ಬಳಿ ಬಂದು ಈ ಬಾರಿ ಕೇಸ್ನಿಂದ ಪಾರ್ ಮಾಡಲಿಕ್ಕೆ ಸಹಾಯ ಮಾಡಿ ಅನ್ನುವ ನೆರವನ್ನು ಕೂಡ ಕೇಳಿದ್ರು ಅನ್ನುವ ಮಾತು ಕೂಡ ಕೇಳ್ಬರ್ತಾ ಇದೆ. ಆದರೆ ಸಿಎಂ ಸಿದ್ದರಾಮಯ್ಯ ಅವರ ಖಡಕ್ ಸೂಚನೆಯ ಹಿನ್ನೆಲೆಯಲ್ಲಿ ಸಚಿವರು ಕೂಡ ನಾವು ಹೆಲ್ಪ್ಲೆಸ್ ಅಂತ ಕೈ ಚೆಲ್ಲಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಒಟ್ನಲ್ಲಿ ಡಿ ಗ್ಯಾಂಗ್ನಿಂದ ಕೊಲೆ ಪ್ರಕರಣ ದಿನದಿಂದ ದಿನಕ್ಕೆ ಹೊಸ ಸ್ವರೂಪವನ್ನ ಪಡ್ಕೊಳ್ತಾನೆ ಹೋಗ್ತಾ ಇದೆ. ಇದೀಗ ಚಿತ್ರರಂಗದ ಕೆಲವು ನಾಯಕರ ಮೇಲೂ ಅನುಮಾನ ಇದ್ದು ಈ ಪ್ರಕರಣ ಎಲ್ಲಿಗೋಗಿ ತಲುಪುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.